ಗ್ರಾಮಾಯಣ ಇದು ದೇವನೂರು ಚಂದ್ರು ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ವಿನಯ್ ರಾಜ್ಕುಮಾರ್, ಮೇಘಾ ಶೆಟ್ಟಿ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟ್ರೈಲರ್ ನೋಡಿದಾಗಲೇ ಈ ಸಿನಿಮಾ ಮೇಲೆ ಒಂಥರ ಕ್ಯೂರಿಯಾಸಿಟಿ ಹುಟ್ಕೊಂಡಿತ್ತು. ಹಳ್ಳಿ ಬ್ಯಾಕ್ ಡ್ರಾಪ್, ವಿನಯ್ ರಾಜ್ಕುಮಾರ್ ಅವರ ಡಿಫರೆಂಟ್ ಲುಕ್, ಸಾಂಗ್ಸ್ ಎಲ್ಲವೂ ಸೇರಿ ಒಂದು ರೂಟೆಡ್ ಎಂಟರ್ಟೈನರ್ ಸಿಗ್ಬೋದು ಅನ್ನುವಂತಹ ಭರವಸೆಯನ್ನು ಸಿಕ್ಕಿತ್ತು. ಇವತ್ತು ಸಿನಿಮಾ ನೋಡಿ ಬಂದ ಮೇಲೆ ಆ ಎಕ್ಸ್ಪೆಕ್ಟೇಷನ್ಸ್ ನ ಸಿನಿಮಾ ಮೀಟ್ ಮಾಡ್ತಾ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಸೀನಾ. ಊರಲ್ಲಿ ಸಿಕ್ಸ್ತ್ ಸೆನ್ಸ್ ಸೀನಾ ಅಂತ ಕರೆಸ್ಕೊಳ್ಳುವಂತಹ ಇವನಿಗೆ ಎಲ್ರ ತರ ಬೆಂಗಳೂರಿಗೆ ಹೋಗಿ ದುಡಿಯೋದಕ್ಕೆ ಇಷ್ಟ ಇಲ್ಲ. ತನ್ನ ಊರಿನಲ್ಲೇ ತನ್ನ ಮಣ್ಣಿನಲ್ಲೇ ಏನಾದ್ರೂ ಮಾಡಿ ಸಂಪಾದನೆ ಮಾಡಬೇಕು ಅನ್ನೋದು ಇವನ ಆಸೆ. ಬಟ್ ಈ ಆಸೆಗಳಿಗೆ ದೊಡ್ಡ ಅಡ್ಗೋಡೆಯಾಗಿ ನಿಲ್ಲೋದು ಆ ಊರಿನ ಚೀಪ್ ಪಾಲಿಟಿಕ್ಸ್. ಬೇಡ ಬೇಡ ಆದ್ರೂ ಸೀನಾ ಅದ್ರಲ್ಲಿ ಸಿಗಾಕೊಳ್ತಾ ಹೋಗ್ತಾನೆ. ಸೊ ಇವನು ಇಲ್ಲಿ ಹೇಗೆ ಸಿಗಾಕೊಂಡ, ಇವನ ಕನಸು ಏನಾಯ್ತು, ಜೊತೆಗೆ ಇವನ ಲವ್ ಸ್ಟೋರಿಲಿ ಏನಾಯ್ತು ಅನ್ನೋದೇ ಸಿನಿಮಾದ ಪ್ಲಾಟ್. ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಬಂದು ವಿನಯ್ ರಾಜ್ಕುಮಾರ್ ಅವರು. ರೀಸೆಂಟ್ ಟೈಮ್ಸ್ ಅಲ್ಲಿ ಅವರ ಕಡೆಗಿಂದ ಒನ್ ಆಫ್ ದ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ಪಾತ್ರಕ್ಕೆ ಬೇಕಿರುವಂತಹ ಇನೋಸೆನ್ಸ್, ಹ್ಯೂಮರ್, ಎಮೋಷನ್ ಎಲ್ಲಾ ಶೇಡ್ಸ್ ನಲ್ಲೂ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಕೆಲವೊಂದು ಎಮೋಷನಲ್ ಸೀನ್ಸ್ ನಲ್ಲಿ ಅವರು ಸ್ಕ್ರೀನ್ ನ ಕಂಪ್ಲೀಟ್ ಆಗಿ ಓನ್ ಮಾಡ್ತಾರೆ. ಸಿನಿಮಾ ಡಲ್ ಆಗುವಂತಹ ಚಾನ್ಸ್ ಇದ್ದ ಕಡೆ ಕೂಡ ಇವರ ಪ್ರೆಸೆನ್ಸ್ ಸಿನಿಮಾನ ಒಂದು ಮಟ್ಟಕ್ಕೆ ಅಪ್ಲಿಫ್ಟ್ ಮಾಡಿದೆ ಅಂತಾನೆ ಹೇಳ್ತೀನಿ. ಮೇಘಾ ಶೆಟ್ಟಿ ಕೂಡ ಚೆನ್ನಾಗಿ ಕಾಣಿಸ್ತಾರೆ. ಕಮರ್ಷಿಯಲ್ ಹೀರೋಯಿನ್ ಅಂತ ಸುಮ್ನೆ ಸಾಂಗ್ಸ್ಗೆ ಸೀಮಿತವಾಗದೆ ಕತೆಗೆ ಬೇಕಿರುವಂತಹ ಸಪೋರ್ಟ್ ನ ಕೊಡ್ತಾರೆ. ಅಪರ್ಣ ಅವ್ರಿಗೆ ಇಲ್ಲಿ ಒಳ್ಳೆ ರೋಲ್ ಸಿಕ್ಕಿದೆ. ಸ್ಕ್ರೀನ್ ಮೇಲೆ ಬಂದಾಗ್ಲೆಲ್ಲ ಒಂಥರ ಮೆಚೂರಿಟಿ ಮತ್ತೆ ಎಮೋಷನಲ್ ವೆಯ್ಟ್ ಅನ್ನ ತಂದು ಕೊಡ್ತಾರೆ. ನಮ್ಮೊಟ್ಟಿಗೆ ಇವ್ರಿದ್ದಿದ್ರೆ ಇನ್ನಷ್ಟು ಬಲವಾದ ಪರ್ಫಾರ್ಮೆನ್ಸಸ್ ಗಳನ್ನ ನಾವು ನೋಡ್ಬೋದಿತ್ತು. ಸಪೋರ್ಟಿಂಗ್ ಕಾಸ್ಟ್ ನಲ್ಲಿ ಅಚ್ಯುತ್ ಕುಮಾರ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಎಲ್ಲರೂ ತಮ್ಮ ಪಾತ್ರಗಳಿಗೆ ನ್ಯಾಯವನ್ನ ಒದಗಿಸಿದ್ದಾರೆ. ಬಟ್ ಅಚ್ಯುತ್ ಕುಮಾರ್ ಅವರ ಪಾತ್ರ ತುಂಬಾನೇ ಹಾಫ್ ಬೇಕ್ಡ್ ಅಂತ ಅನ್ಸಿದ್ದು ಕೂಡ ನಿಜಾನೇ. ಯೋಗಿ ಅವರ ರೋಲ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅವರ ಪಾತ್ರದಲ್ಲಿ ಇನ್ನೂ ಸಾಕಷ್ಟು ಪಾಸಿಬಿಲಿಟೀಸ್ ಇದ್ವು. ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಆದ್ರೆ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಸ್ವಲ್ಪ ಆ ಪಾತ್ರ ಹಿಂದೆ ಉಳಿದಿದೆ ಅಂತಾನೆ ಹೇಳ್ತೀನಿ. ಎಸ್ಪೆಷಲಿ ಎರಡನೇ ಅರ್ಧದಲ್ಲಿ ಈ ಪಾತ್ರಕ್ಕೆ ಯೋಗಿ ಅವರು ಯಾಕೆ ಬೇಕಿತ್ತು ಅಂತ ಅನ್ಸಿದ್ದು ಸುಳ್ಳಲ್ಲ. ಇನ್ನು ಸಿನಿಮಾದ ಟೆಕ್ನಿಕಲ್ ಸೈಡ್ ಬಗ್ಗೆ ಹೇಳಬೇಕು ಅಂತಂದ್ರೆ ಮೇಕಿಂಗ್ ತುಂಬಾನೇ ಚೆನ್ನಾಗಿದೆ. ಸಂತೋಷ್ ರೈ ಪಾತಾಜಿ ಅವರ ಸಿನಿಮಾಟೋಗ್ರಫಿ ಸಿನಿಮಾಗೆ ದೊಡ್ಡ ಪ್ಲಸ್. ಹಳ್ಳಿಯ ಅಂದ, ಆ ಲೊಕೇಶನ್ಸ್, ಡ್ರೋನ್ ಶಾಟ್ಸ್, ಕೆಲವೊಂದು ಟ್ರಾನ್ಸಿಷನ್ಸ್, ವಿಜುವಲಿ ಸಿನಿಮಾ ತುಂಬಾ ರಿಚ್ ಆಗಿ ಕಾಣುತ್ತೆ. 2005ರಿಂದ 2008ರಲ್ಲಿ ಸೆಟ್ ಆಗಿರುವಂತಹ ಈ ಕಥೆಯ ಒಂದೊಂದು ಫ್ರೇಮ್ ನಲ್ಲೂ ಡೀಟೇಲಿಂಗ್ ಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿರೋದು ಗೊತ್ತಾಗುತ್ತೆ. ಪೂರ್ಣಚಂದ್ರ ತೇಜಸ್ವಿ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಸಿನಿಮಾಗೆ ಒಳ್ಳೆ ಸಪೋರ್ಟ್ ಮಾಡಿದೆ. ಎಮೋಷನಲ್ ಸೀನ್ಸ್ ನಲ್ಲಾಗ್ಲಿ, ಮಾಸ್ ಮೂಮೆಂಟ್ಸ್ ನಲ್ಲೇ ಆಗ್ಲಿ, ಸ್ಕೋರು ಸಿನಿಮಾ ಎಕ್ಸ್ಪೀರಿಯನ್ಸ್ ನ ಎನ್ಹಾನ್ಸ್ ಮಾಡುತ್ತೆ. ಸಿನಿಮಾದ ಮೊದಲನೇ ಅರ್ಧ ನನಗೆ ಪರ್ಸನಲಿ ವರ್ಕ್ ಆಯ್ತು. ಡೀಸೆಂಟ್ಲಿ ಎಂಗೇಜಿಂಗ್ ಆಗಿ ಸಾಗುತ್ತೆ. ಕ್ಯಾರೆಕ್ಟರ್ಸ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಆ ವರ್ಲ್ಡ್ ಗೆ ನಮ್ಮನ್ನ ರೂಢಿ ಮಾಡಿಸೋದಕ್ಕೆ ಟೈಮ್ ತಗೊಂಡಿದ್ದಾರೆ ಅಂಡ್ ಅದು ಬೋರ್ ಹೊಡ್ಸಲ್ಲ. ಆದ್ರೆ ಸೆಕೆಂಡ್ ಹಾಫ್ ಗೆ ಬಂದ ಮೇಲೆ ಸಿನಿಮಾ ಸ್ವಲ್ಪ ಓವರ್ ಲೋಡೆಡ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸಾಕಷ್ಟು ಸಬ್ ಪ್ಲಾಟ್ಸ್ ಗಳು ಇದೆ, ಆದ್ರೆ ಅವುಗಳಲ್ಲಿ ಯಾವ್ದು ಕೂಡ ಕಂಪ್ಲೀಟ್ ಡೆಪ್ತ್ ಗೆ ಹೋಗಲ್ಲ. ಒಂದೊಂದು ಇಂಟ್ರೆಸ್ಟಿಂಗ್ ಐಡಿಯಾನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬಟ್ ಸ್ವಲ್ಪ ಹೊತ್ತಲ್ಲೇ ಬೇರೆ ಟ್ರ್ಯಾಕ್ ಗೆ ಅದು ಮೂವ್ ಆಗುತ್ತೆ. ಇನ್ನು ನನಗೆ ದೊಡ್ಡ ಇಶ್ಯೂ ಅಂತ ಅನ್ಸಿದ್ದು ಸಾಂಗ್ಸ್. ಸಿನಿಮಾದಲ್ಲಿ ಸುಮಾರು 9 ಹಾಡುಗಳಿವೆ, ಮತ್ತೆ ಕೆಲವೊಂದು ಕಡೆ ಅವು ಕಥೆಯ ಫ್ಲೋನ ರಿಪೀಟೆಡ್ ಆಗಿ ಬ್ರೇಕ್ ಮಾಡುತ್ತೆ. ಕಥೆಯ ಮೊಮೆಂಟಮ್ ಬಿಲ್ಡ್ ಆಗೋಯ್ತು ಅನ್ನುವಂತಹ ಟೈಮಲ್ಲಿ ಸಾಂಗ್ಸ್ ಬರೋದ್ರಿಂದ ಕನೆಕ್ಷನ್ ಸ್ವಲ್ಪ ಕಟ್ ಆಗುತ್ತೆ. ಹಾನೆಸ್ಟ್ಲಿ ನನಗೆ ಸರ್ಪ್ರೈಸ್ ಕೊಟ್ಟಂತಹ ವಿಷಯ ಅಂದ್ರೆ ಅರುಣ್ ಸಾಗರ್ ಅವರ ಪಾತ್ರ. ಇವರು ಜನರಲಿ ತುಂಬಾ ಕೇಪಬಲ್ ಆಕ್ಟರ್, ಆದ್ರೆ ಇಲ್ಲಿ ಅವರ ಪರ್ಫಾರ್ಮೆನ್ಸ್ ಒಂದಷ್ಟು ಲೌಡ್ ಅಂತ ಅನಿಸ್ತು. ಒಳ್ಳೆ ಮೂಮೆಂಟ್ಸ್ ಇದೆ, ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ನಿಮ್ಮನ್ನ ಎಂಗೇಜಿಂಗ್ ಆಗಿ ಇಡುತ್ತೆ. ಬಟ್ ಅಲ್ಲಿಗೆ ಹೋಗುವಂತಹ ದಾರಿಲಿ ಹಂಪ್ಸ್ ಅಂಡ್ ಬಂಪ್ಸ್ ಗಳು ಖಂಡಿತ ಇದೆ. ಖಡಕ್ ಆಗಿ ಹೇಳೋದಾದ್ರೆ ವಿನಯ್ ರಾಜ್ಕುಮಾರ್ ಅವರ ಪರ್ಫಾರ್ಮೆನ್ಸ್ ಗಾಗಿ, ವಿಜುವಲ್ಸ್ ಗಾಗಿ ಈ ಸಿನಿಮಾನ ಮೆಚ್ಕೋಬಹುದು. ಬಟ್ ಸಿನಿಮಾದ ಬೇರೆ ಆಸ್ಪೆಕ್ಟ್ಸ್ ಇನ್ನೂ ಬೆಟರ್ ಆಗ್ಬೋದಿತ್ತು. ಇದಾಗಿತ್ತು ಗ್ರಾಮಾಯಣ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.